ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ ಇನ್ನೊಂದು ಫಿನಾಲೆ ವೀಕ್. ಈ ಫಿನಾಲೆ ವೀಕ್ ಅಲ್ಲಿ ನಾನು ಮೊದಲೇ ಅಪ್ಡೇಟ್ ಕೊಟ್ಟಿದ್ದೆ, 3:30 ಆಗಿತ್ತು. ಆ ಟೈಮಲ್ಲಿ ಯಾರು ಎಲಿಮಿನೇಟ್ ಆಗಿಲ್ಲ ಅಂತ. ಆದ್ರೆ ಈ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಆಲ್ರೆಡಿ 6 ಜನ ಇದ್ದಾರೆ. 6 ಜನದಲ್ಲಿ 1 ವಿಕೆಟ್ ಔಟ್ ಆಗಿದೆ. ಅಂದ್ರೆ ಮೀನ್ಸ್ ಒಂದು ಎಲಿಮಿನೇಷನ್ ಕಂಪ್ಲೀಟ್ ಆಗಿದೆ ಅಂತ. ಮತ್ತೆ ಯಾರು ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾ ತಗೊಂಡಾಗ ಅಪ್ಡೇಟ್ ಕೊಡೋರು ತಗೊಂಡಾಗ ತುಂಬಾ ಜನ ಅಪ್ಡೇಟ್ ಸಿಗ್ತಿರೋದು ಏನಂದ್ರೆ, ಒಂದು ಭವ್ಯ ಆಗಿದ್ದಾರೆ, ಮೋಕ್ಷಿತ್ ಆಗಿದ್ದಾರೆ, ರಜತ್ ಆಗಿದ್ದಾರೆ ಅಂತ. ಮತ್ತೆ ಇದರಲ್ಲಿ ಯಾವ್ದು ಸತ್ಯ, ಎಲಿಮಿನೇಟ್ ಆಗಿದೆ ಯಾರು, ನಿಜವಾಗ್ಲೂ ಒಂದು ವಿಕೆಟ್ ಔಟ್ ಆಗಿದ್ ಯಾರಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಮುಖ್ಯವಾಗಿ ಒಂದು ವಿಕೆಟ್ ಔಟ್, ಒಂದು ಎಲಿಮಿನೇಷನ್ ಆಗಿದೆ ಅಂತ ತಿಳ್ಕೊಂಡಾಗ ಅವ್ರು ಯಾವ ಕಾರಣಕ್ಕಾದ್ರೂ ಆಗಿದ್ಯಾರ ಅಂತ ತಿಳ್ಕೊಂಡ್ರೆ, ನಾನು ಮೊದಲೇದಾಗಿ ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ಅನೌನ್ಸ್ ಮಾಡಿದ್ದೆ ಅನ್ಅಫಿಷಿಯಲ್ ಆಗಿ. ಆ ಅನ್ಅಫಿಷಿಯಲ್ ಆಗಿ ಹೇಳಿದ್ದೆ ನಾನು ಮೊದಲೇದಾಗಿ ಬಾಟಮ್ 2 ಅಂತ ತಗೊಂಡ್ರೆ, ಬಾಟಮ್ 3 ಅಂತ ತಗೊಂಡ್ರೆ ಮೋಕ್ಷತ, ನಮ್ಮ ರಜತ್, ಭವ್ಯ ಇರ್ತಾರಂತ. ಮತ್ತೆ ಈ 3 ಜನದಲ್ಲಿ ಎಲಿಮಿನೇಟ್ ಆಗಿದ್ ಯಾರಂತ ಕನ್ಫರ್ಮ್ ಆಗಿ ಹೇಳೋದಾದ್ರೆ ಖಂಡಿತವಾಗ್ಲೂ ಒಂದು, ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾಗ್ಲಿ, ಟಾಸ್ಕ್ ಆಡಿದ್ದಾಗ್ಲಿ, ಒಂದು ವ್ಯಕ್ತಿತ್ವ ನೋಡಿದ್ದಾಗ್ಲಿ, ಇವೆಲ್ಲ ಕನ್ಸಿಡರ್ ಮಾಡ್ತಾರ. ಚಾನ್ಸೇ ಇಲ್ಲ ಗುರು. ಯಾಕಂದ್ರೆ ವೋಟ್ ಯಾರಿಗಾದ್ರೆ ಕಡಿಮೆ ಸಿಗುತ್ತೋ ಅವ್ರನ್ನೇ ಎಲಿಮಿನೇಟ್ ಆಗೋದು. ಈಗ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಇದು ಪಕ್ಕಾ ಮಾಹಿತಿ ಕೂಡ ಹೌದಂತ ಹೇಳ್ಬೋದು. ಖಂಡಿತವಾಗ್ಲೂ ರಜತ್ ಕಿಶನ್ ಅವರು ಬಿಗ್ ಬಾಸ್ ಸೀಸನ್ 11 ಫಿನಾಲೆ ವೀಕ್ ಅಲ್ಲಿ ಟಾಪ್ 6 ಅಲ್ಲಿ ಇದ್ರು. ಇವತ್ತಿನ ಫಸ್ಟ್ ಎಲಿಮಿನೇಷನ್ ಆಗಿದ್ದು ನಮ್ಮ ರಜತ್ ಕಿಶನ್ ಅವರ ಅಪ್ಡೇಟ್ ಸಿಕ್ಕಿದೆ. ಖಂಡಿತವಾಗ್ಲೂ ಇದು ಸತ್ಯ ಕೂಡ ಹೌದಂತ ಹೇಳ್ಬೋದು. ಖಂಡಿತವಾಗ್ಲು ಮುಖ್ಯವಾಗಿ ನಾನು ಹೇಳಿದ್ದೆ ಬಾಟಮ್ 2 ಅಂತ ತಗೊಂಡ್ರೆ ನಮ್ಮ ಭವ್ಯ, ರಜತ್ ಅವ್ರು ಇರ್ತಾರಂತ. ಅದರಲ್ಲಿ ತುಂಬಾ ಜನ ಭವ್ಯ ಅಂತ ಹೇಳ್ತಾ ಇದ್ರು, ಬಟ್ ಭವ್ಯ ಅವರು ಎಲಿಮಿನೇಷನ್ ಆಗಿಲ್ಲ. ನಮ್ಮ ರಜತ್ ಕಿಶನ್ ಅವರು ಎಲಿಮಿನೇಷನ್ ಆಗಿದ್ದಾರೆ. ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಇದು ಫಸ್ಟ್ ಎಲಿಮಿನೇಷನ್ ಆಗಿರುತ್ತೆ. ನನ್ಗನ್ಸಿರೋ ಪ್ರಕಾರ ಈ ಎಲಿಮಿನೇಷನ್ ಒಂದೇ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ. ನಾಳೆ ಎಪಿಸೋಡ್ ಗೆ ಟಾಪ್ 5 ಇರುತ್ತೆ. ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಮಾತ್ರ, ಅದು ನಮ್ಮ ರಜತ್ ಕಿಶನ್ ಅವರು ಆಗಿರ್ತಾರೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಇದೇನು ಶಾಕಿಂಗ್ ಎಲಿಮಿನೇಷನ್ ಅಲ್ಲ, ತುಂಬಾ ಜನ ಅನ್ಕೊಂಡಿದ್ದು ಅದನ್ನೇ, ಆಗಿದ್ದು ಅದೇ, ಯಾರು ಊಹಿಸಿರಲಿಲ್ಲ ಅಂತ ನಾನು ಹೇಳಲ್ಲ. ಎಲ್ಲರೂ ಊಹಿಸಿದ್ದು ಅದೇ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿದ್ದಾರೆ. ಅವರೇ ನಮ್ಮ ರಜತ್ ಕಿಶನ್ ಅವರು. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಅಪ್ಡೇಟ್ ಬೇಗ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.